ಸೊ ರಿಯಲಿ ಯಾವುದೋ ಒಂದು ಟೆಕ್ನಾಲಜಿ ಬಂತಪ್ಪ, ಯಾವುದೋ ಒಂದು ಸಿನಿಮಾದಲ್ಲಿ ಬಳಕೆ ಮಾಡಿದ್ದಾರೆ ಹಾಲಿವುಡಲ್ಲಿ, ಹೌದು ಅದು ಕನ್ನಡಕ್ಕೆ ಬರಬೇಕು, ಅದು ನೆಕ್ಸ್ಟ್ ಆ ಸಿನಿಮಾದಲ್ಲಿ ಇರಬೇಕು, ಅದನ್ನು ಬೇರೆ ಪ್ರೊಡ್ಯೂಸರು ಬಳಕೆ ಮಾಡಬೇಕು ಅನ್ನೋದಾಗಲಿ, ಅಥವಾ ಇನ್ನೊಂದು ಏನೋ ಹೊಸದಾಗಿ ಬಂದಿದೆ ತಂತ್ರಜ್ಞಾನ ಆಗಿರಲಿ, ಅಥವಾ ಸಿನಿಮಾ ಯಾವುದೋ ಒಂದು ಸಿನಿಮಾದು ಹೇಳೋ ರೀತಿ ತುಂಬ ಚೆನ್ನಾಗಿದೆ, ಆ ಥರದ್ದು ನಾವು ಇನ್ನೂ ಹೇಳ್ಬೋದಾ? ಈ ಥರದ್ದು ಒಂದು ಆದಾನ ಪ್ರದಾನ ಅಂತ ಏನು ಹೇಳ್ತೀವಲ್ಲ, ಕೊಡೋದು ತಗೊಳ್ಳೋದು, ಅಂದರೆ ವಿಚಾರಗಳ ವಿನಿಮಯ ಆಗಿರ್ಬೋದು, ಟೆಕ್ನಾಲಜಿಗಳ ವಿನಿಮಯ ಆಗಿರ್ಬೋದು, ಇದು ಕನ್ನಡದಲ್ಲಿ ಆಗುತ್ತಾ? ಆಗಲ್ಲ, ಅದು ಖಂಡಿತ ಆಗಲ್ಲ. ಆಯಿತಾ? ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ಆ ಥರ ಆಗೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಬೇರೆ ಯಾವ ಇಂಡಸ್ಟ್ರಿಯಲ್ಲಿ ಇಲ್ದಿರೋಂಥ ಅದ್ಭುತ ಅವಕಾಶ ಕನ್ನಡದಲ್ಲಿದೆ. ಸರ್ಕಾರನೇ ರನ್ ಮಾಡುವಂಥ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ನಮ್ಮಲ್ಲಿ, ಆಯಿತಾ? ಬೇರೆ ಯಾವ ಇಂಡಸ್ಟ್ರಿಯಲ್ಲೂ ಸರ್ಕಾರ ಈ ಥರದೊಂದು ಇಷ್ಟು ಅನುದಾನ ಕೊಟ್ಟು ಒಂದು ಫೆಸ್ಟಿವಲ್ ಅಂತ ರನ್ ಮಾಡಲ್ಲ. ಬಟ್ ಇದ್ರ ಬಳಕೆ ತುಂಬ ಕಡಿಮೆ ಆಗ್ತಾ ಇದೆ. ಮತ್ತು ಫೆಸ್ಟಿವಲಲ್ಲೂ ಸಮಸ್ಯೆಗಳಿದೆ. ನಾನು ಸಿನಿಮಾ ಡೈರೆಕ್ಟರ್ ಆಗೋದಕ್ಕೆ ಕಾರಣ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್. ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿನೇ ನನ್ನಲ್ಲಿ ಒಬ್ಬ ನಿರ್ದೇಶಕ ರೊಚ್ಚಿಗೆ ಇರ್ಬಿಟ್ಟು ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಮಾಡೋದಕ್ಕೆ ನಾನು ಅಲ್ಲೇ ಕಲ್ತಿದ್ದೆ. ನನಗೆ ಸಿನಿಮಾ ಅನ್ನೋ ಕಲಿಕೆ ಆಗಿದ್ದೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಯೂನಿವರ್ಸಿಟಿಯಲ್ಲೇ. ಅಲ್ಲಿ ಸಿನಿಮಾ ನೋಡಿಕೊಂಡೆ ನಾನು ಕಲ್ತ್ಕೊಂಡು ಸಿನಿಮಾ ಡೈರೆಕ್ಟರ್ ಆಗಿದ್ದು. ಆದರೆ ಆ ಫೆಸ್ಟಿವಲ್ನ ಬಳಕೆ ತುಂಬ ಸಮಸ್ಯೆ ಇದೆ. ಚಿತ್ರರಂಗದಲ್ಲಿ ಎಲ್ಲ ಖ್ಯಾತರು ಇದ್ದಾರೆ. ಇವತ್ತಿನವರೆಗೂ ಆ ಚೇಂಬರಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ನನಗೆ ಬೇಸರ ಇರೋದೇನು ಅಂತಂದರೆ, ಆ ಇನಾಗ್ರೇಷನ್ ದಿವಸ ಬಂದ್ಬಿಟ್ಟು ಅಷ್ಟು ಜನ ಗುಂಪು ನನಗೆ ಪಾಸ್ ಬೇಕು ಅಂತ ಹೇಳಿ ತಗೊಬಂದ್ಬಿಟ್ಟು ಆ ವೇದಿಕೆ ಮುಂದೆ ಪ್ರೋಟೋಕಾಲ್ಗಳದ್ದು ಇಷ್ಟು ಉದ್ದ ಭಾಷಣ ಮಾಡಿ ಬಂದು ಕೂತ್ಕೊಂತಿರಲ್ಲ. ನೀವು ಯಾಕೆ ಫಿಲ್ಮ್ ಫೆಸ್ಟಿವಲ್ ಬಂದ್ಬಿಟ್ಟು ಸಿನಿಮಾಗಳು ನೋಡೋಕೆ ನಿಮಗೆ ಒಂದು ಪ್ರೋಟೋಕಾಲ್ ಹೆಸರಲ್ಲಿ ಪಾಸ್ ತಗೊಂಡು ಫೆಸ್ಟಿವಲಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಇನಾಗ್ರೇಷನ್ ದಿವಸ CM ಮುಂದೆ ಫೋಟೋ ತಗೊಳ್ಳೋದು ತೋರಿಸೋ ಆಸಕ್ತಿ ಉತ್ಸಾಹನ ಯಾಕೆ ಫಿಲ್ಮ್ ಫೆಸ್ಟಿವಲ್ ಬಂದ್ಬಿಟ್ಟು ಸಿನಿಮಾಗಳು ನೋಡೋವಾಗ ತೋರಿಸಲ್ಲ? ಸರ್, ನಿಮ್ಗೆ ಗೊತ್ತಿಲ್ವೋ, ಲಾಸ್ಟ್ ಇಯರು ನಮ್ಮದೇ ಫಿಲ್ಮ್ ಫೆಸ್ಟಿವಲ್ಗೆ ನೆಟ್ಫ್ಲಿಕ್ಸ್ ಅವರು ಅಮೆಝಾನ್ ಅವರು ಬಂದ್ಬಿಟ್ಟು ಸೆಷನ್ ಮಾಡ್ತೀನಿ ಅಂತಂದ್ರು ಸರ್. ಇಲ್ಲಿ ಫೆಸ್ಟಿವಲ್ ಅದನ್ನು ಫೆಸ್ಟಿವಲ್ ಕೋಆರ್ಡಿನೇಟರ್ ಒಬ್ಬರಿಗೆ ನನ್ನ ಫ್ರೆಂಡ್ಗೆ ಕಾಲ್ ಬಂದಿದ್ದು. ಇದು ನನ್ನ ಸಾಕ್ಷಿ, ನಾನು ಇದನ್ನು ಅಂತೆ ಕತೆ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡಿರೋರಿಗೆ ಕಾಲ್ ಬಂತು ನೆಟ್ಫ್ಲಿಕ್ಸಿಂದ. ಈ ಥರ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನಾವು ಬಂದ್ಬಿಟ್ಟು ಒಂದು ಸೆಷನ್ ಮಾಡ್ತೀವಿ, ಅಲ್ಲಿ ಅದಕ್ಕೇನಾದ್ರು ಸ್ಪೇಸ್ ಕ್ರಿಯೇಟ್ ಮಾಡ್ಬೋದಾ ಅಂತ. ಅವ್ನು ಇಮಿಡಿಯೇಟಾಗಿ ಫೆಸ್ಟಿವಲ್ ಅವ್ರು ಅದನ್ನು ಮೆಸೇಜ್ ಫಾರ್ವರ್ಡ್ ಮಾಡಿದೆ. ಅವ್ರು ಅದನ್ನು ಸೀರಿಯಸ್ಸಾಗಿ ಕನ್ಸಿಡರೇ ಮಾಡಿದ್ರು. ಟೈಮ್ ಇಲ್ಲ, ಸ್ಲಾಟ್ ಇಲ್ಲ ಅಂತ. ದುರಂತ. ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಫ್ಯೂಚರ್ ನೆಕ್ಸ್ಟ್ ಇನ್ನೊಂದು 3 ವರ್ಷ 5 ವರ್ಷ ಏನು ಬರ್ತಾರೆ ಫಿಲ್ಮ್ ಮೇಕರ್ಸು, ಅವ್ರಿಗೆ ಪೂರಕವಾಗಿ ಅವ್ರ ಸಿನಿಮಾಗಳನ್ನ ಆಡಿಯನ್ಸ್ಗೆ ರೀಚ್ ಮಾಡಿಸೋದಾಗ್ಬೋದು, ಕಮರ್ಷಿಯಲಿಗೆ ಗೆಲ್ಲೋದಾಗ್ಬೋದು, ಇದಕ್ಕೆ ಬೇಕಾಗಿರೋ ಸೆಷನ್ಸ್ ನಡೆಯಲ್ಲ, ಪ್ರಾಪರ್ ಸೆಷನ್ಸ್ ನಡೆಯಲ್ಲ. ಪ್ರಾಪರ್ ಅಂದರೆ ಮತ್ತು ಇವತ್ತಿಗೆ ಆ್ಯಕ್ಟಿವ್ ಆಗಿರೋಂಥ ಅದರ್ ಇಂಡಸ್ಟ್ರಿ ಆಗ್ಬೋದು, ಕಾರ್ಪೊರೇಟಲ್ಲಿರೋರು ಆಗ್ಬೋದು, ಅವ್ರನ್ನ ಕರೆಸ್ಬಿಟ್ಟು ಒಂದು ಪ್ರಾಪರ್ ಡಿಸ್ಕಷನ್ ಆಗಲ್ಲ. ಇಲ್ಲಿ NFDC ಈ ಗೋವಾದಲ್ಲಿ ಫಿಲ್ಮ್ ಬಜಾರ್ ಅಂತ ಆಗುತ್ತೆ. ಆ ಥರ ಒಂದು ಫಿಲ್ಮ್ ಬಜಾರ್ ಇಲ್ಲಿ ಆಗಬೇಕು. ನಾನು ಅದನ್ನು ಹತ್ತರಿಂದ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಬ್ಸರ್ವ್ ಮಾಡಿರೋದ್ರಲ್ಲಿ ಗೋರ್ಮೆಂಟ್ ಈ ಥರದ್ದು ಯಾರು ಮೂಗು ತೋರಿಸಲ್ಲ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ. ಸರ್ಕಾರ ಸಹಾಯ ಮಾಡುತ್ತೆ. ಅದನ್ನು ಫೆಸ್ಟಿವಲ್ ಮಾಡೋರು ಕನ್ಸಿಡರ್ ಮಾಡ್ಕೋಬೇಕು, ಪ್ರಾಪರಾಗಿ ಮಾಡಬೇಕು. ಮತ್ತು ಫಿಲಿಮಲ್ಲಿ ಇಂಡಸ್ಟ್ರಿಯಲ್ಲಿ ಇರೋರು ಸರ್, ನಾನು ಮಾಮಿ ಅಟೆಂಡ್ ಮಾಡಿದ್ದೀನಿ, ಗೋವಾ ಅಟೆಂಡ್ ಮಾಡಿದ್ದೀನಿ. ಅನುರಾಗ್ ಕಶ್ಯಪಿಂದ ಹಿಡಿದು ಎಂತೆಂಥ ಆ್ಯಕ್ಟರ್ಸು, ಡೈರೆಕ್ಟರ್ಸು ಎಲ್ಲ ಬಂದ್ಬಿಟ್ಟು ಫೆಸ್ಟಿವಲಲ್ಲಿ ಅಲ್ಲಿ ಜನಕ್ಕೆ ಅವೈಲೇಬಲ್, ಅಂದರೆ ಹೊಸ ಹುಡುಗರಿಗೆ ಅವೈಲೇಬಲ್ ಇರ್ತಾರೆ. ಫೆಸ್ಟಿವಲ್ ಬರ್ತಾರೆ, ಡಿಸ್ಕಷನ್ ಅಂದರೆ ಬರೀ ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಷ್ಟೇ ಅಲ್ಲ, ಬರ್ತಾರೆ, ಅದ್ರ ಜೊತೆ ಟೀ ಕಾಫಿ ಕುಡಿತಾರೆ, ಡಿಸ್ಕಷನ್ ಮಾಡ್ತಾರೆ. ಮಾಮಿ ಅಂತ ಮುಂಬೈಯಲ್ಲಿ ಅದ್ಭುತವಾದ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ. ಅಲ್ಲಿ ಹೊಸ ಜನ್ರೇಷನ್ ಫಿಲ್ಮ್ ಮೇಕರ್ಗೆ ಅವ್ರು ಸಿಗ್ತಾರೆ, ಮಾತಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಆ ಥರ ಕಲ್ಚರ್ ಬೆಂಗಳೂರು ಫೆಸ್ಟಿವಲ್ ಆಗೋದೇ ಇಲ್ಲ. ಮತ್ತು ಎಕ್ಸ್ಟ್ರೀಮ್ ಲೆವೆಲ್ ಪಾಲಿಟಿಕಲ್ ಇದು ಕನ್ನಡ ಸಿನಿಮಾಗಳನ್ನ ಒಂದು ಉತ್ಕೃಷ್ಟತೆ ಕಾಯೋ ಕೆಲಸ ನಡೀತಾ ಇಲ್ಲ. ಅಲ್ಲಿ ಯಾರೋ ಪ್ರೆಷರ್ ಆಗ್ತಾರೆ, ಆ ಸಿನಿಮಾಗಳು ಹಾಕು, ಇವ್ರು ಯಾರೋ ಪ್ರೆಷರ್ ಆಗ್ತಾರೆ, ಸಿನಿಮಾಗಳು ಹಾಕು. ಆದರೆ ನೀವು ಕ್ವಾಲಿಟಿನ ಎತ್ತಿಡೋ ಕೆಲಸ ಫಿಲ್ಮ್ ಫೆಸ್ಟಿವಲ್ ಮಾಡಲಿಲ್ಲ ಅಂತಂದರೆ ಒಂಥರ ಏನೋ ಸರ್ಕಾರದಿಂದ ಬರ್ತಾ ಇದೆ, ಓಕೆ ಅಲ್ಲಿ ಎಲ್ಲರಿಗೂ ಕೊಡಬೇಕು ಅಂತ ನಿಮಿತ್ತ ಥರ ನಡೆದೋಗುತ್ತೆ. ಆ ಥರ ಸಮಸ್ಯೆಗಳಿದೆ ಗೊತ್ತಾ. ಆ ಥರ ಸಮಸ್ಯೆಗಳಿಂದಾಗಿ ಫಿಲ್ಮ್ ಫೆಸ್ಟಿವಲ್ಲು ತನ್ನ ಕ್ವಾಲಿಟಿ ಆಫ್ ಇದನ್ನು ಕಳ್ಕೊತಾ ಇದೆ ಹೊರತು ಬೆಳೀತಾ ಇಲ್ಲ. ಅಲ್ಲ, ಇದಕ್ಕೆ ನಮ್ಮ ನಿರ್ಮಾಪಕರ ಅಸೋಸಿಯೇಷನ್ನು, ಕಲಾವಿದರ ಅಸೋಸಿಯೇಷನ್ನು, ಫಿಲ್ಮ್ ಚೇಂಬರು, ಅಥವಾ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು, ಇವರು ಕೂಡ ಪ್ರತ್ಯಕ್ಷವಾಗಿಲ್ಲ ಅಂದರೂ ಪರೋಕ್ಷವಾಗಿರೋ ಕಾರಣ ಆಗೇ ಆಗ್ತಾರೆ. ನೀವು ಒಂದು ಒಳ್ಳೆ ಪ್ರಸ್ತಾಪ ಇಟ್ಕೊಂಡು ನೀವೇ ಎಜೆಂಡಾ ಸೆಟ್ ಮಾಡಬೇಕಲ್ವಾ? ಆಯ್ತಾ. ಮೇನ್ ಇದಕ್ಕೆ ಮಾತೃ ಸಂಸ್ಥೆ ಅಂತ ಏನು ಹೇಳ್ತೀವಿ ಚೇಂಬರ್ ಅವರು ಫಸ್ಟ್ ದೃಢ ನಿರ್ಧಾರ ತಗೋಬೇಕು. ಸೊ
ಸರ್ ಚೇಂಬರ್ ಅವರು ಇನಾಗ್ರೇಷನಲ್ಲಿ ಕಾಣಿಸ್ಕೊಳ್ಳೋರು ಕ್ಲೋಸಿಂಗ್ ಸೆರೆಮನಿ ಕಾಣಿಸ್ಕೊಂತಾರೆ, ಸೆಂಟ್ರಲ್ ಫೆಸ್ಟಿವಲ್ ಕಾಣಿಸ್ಕೊಳ್ಳೋದಿಲ್ಲ ಸರ್, ಕಾಣಿಸ್ಕೊಳ್ಳಲ್ಲ. ನಿಮ್ಗೆ ಯಾರು ಇವನ್ ಕರೆಸ್ಬಿಟ್ರೆ ತೆಲುಗಿನ ತಮಿಳಿನ ಸ್ಟಾರ್ ಡೈರೆಕ್ಟರ್ನ ಸೆಷನ್ ಕರೆಸ್ಬಿಟ್ರೆ ಅವ್ರ ಹತ್ರ ನಿಂತ್ಕೊಂಡು ಕೂಡ ತೆಗೆಸ್ಕೊಳ್ಳೋಕೆ ಬರ್ತಾರೆ. ಸಿನಿಮಾದ ಸಮಸ್ಯೆಗಳ ಚರ್ಚೆ ಮಾಡೋಕ್ಕೆ ಬರಲ್ಲ. ಫೆಸ್ಟಿವಲ್ ಅದ್ಭುತವಾದ ಸರ್, ಸರ್ಕಾರದಿಂದ ನಡೀತಾ ಇರುವಂಥ ಅದ್ಭುತವಾದ ಇದು. ಓಕೆ, ಮತ್ತೆ ಇನ್ನೊಂದು ಈ ಫೆಸ್ಟಿವಲ್ ಇಲ್ಲಾಗತ್ತಲ್ಲ, ಇಲ್ಲಿನ ಒಂದಷ್ಟು ಸಿನಿಮಾಗಳನ್ನ ಸರ್ಕಾರ ತನ್ನ ಏನು ಫೆಸ್ಟಿವಲ್ಗೆ ಅಂತ ಅಕಾಡೆಮಿಗೆ ಅಂತ ಕೊಡೋ ಅನುದಾನದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಒಂದು ವರ್ಷಕ್ಕೆ ಲೈಸೆನ್ಸ್ನ ಬೈ ಮಾಡಿ ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲಿ ಪ್ರದರ್ಶನ ಮಾಡೋ ವ್ಯವಸ್ಥೆ ಮಾಡಬೇಕು. ಒಟ್ಟಿಗೆ ಫೆಸ್ಟಿವಲ್ನ ಶಿಫ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫೆಸ್ಟಿವಲ್ಲು ಅದು ಒಂದು ಊರಲ್ಲಿ ಒಂದಕ್ಕೆ ಅಂತ ನಡೀಲೇಬೇಕಾಗತ್ತೆ. ಆವಾಗ ಅದಕ್ಕೆ ಅದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಸಿ ಅಲ್ಲ ಒಂದು ಫೆಸ್ಟಿವಲ್ನ ಬೇರೆ ಬೇರೆ ಊರುಗಳಲ್ಲಿ ಅದನ್ನು ಶಿಫ್ಟ್ ಮಾಡೋಕ್ಕಷ್ಟ. ಬಟ್ ಅಕಾಡೆಮಿ ಮಾಡ್ಬೋದು, ಒಳ್ಳೆ ಸಿನಿಮಾಗಳನ್ನ ಬೈ ಮಾಡಿ ಲೈಸೆನ್ಸು ಒಂದು ವರ್ಷಕ್ಕೆ ಲೈಸೆನ್ಸ್ ಬೈ ಮಾಡಿ ಕರ್ನಾಟಕದ ಮೂಲೆ ಮೂಲೆ ಸಣ್ಣ ಕಿರು ಚಿತ್ರೋತ್ಸವಗಳು ಮಾಡ್ಬೋದು. ಚಿತ್ರೋತ್ಸವಗಳು ಚಿಕ್ಕದಾಗಿ ಮಂಗಳೂರಲ್ಲಿ ಮಾಡಿ, ಬೆಳಗಾವಿಯಲ್ಲಿ ಮಾಡಿ, ಗುಲ್ಬರ್ಗದಲ್ಲಿ ಮಾಡಿ, ಉಡುಪಿಯಲ್ಲಿ ಮಾಡಿ, ಎಲ್ಲೋ ಒಂದು ಕಡೆ ಎಲ್ಲ ಡಿಸ್ಟಿಕ್ಕಲ್ಲೂ ಒಂದೊಂದು ಥಿಯೇಟ್ರನ್ನ ಗೌರ್ಮೆಂಟು ಹೈಡ್ ಮಾಡ್ಬೋದು. 3 ದಿವಸ ಮಾಡಿ. ಸೊ ನಿಮಗೆ ಅಲ್ಲೊಂದು ಸಿನಿಮಾ ನೋಡೋ ಕಲ್ಚರ್ನ ಬೆಳೆಸ್ಬೋದು. ಈ ಥರ ನಿಟ್ಟಲ್ಲಿ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಒಟ್ಟು ಸಿನಿಮಾ ಆಡಿಯನ್ಸ್ನ ಗಳಿಸ್ಕೊಳ್ಳೋ ಕೆಲಸ ಮಾಡ್ತಾನೇ ಇಲ್ಲ.